ಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಷೇಢಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪುನೋದನ ಪುಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ ಧರ್ಮರಾಜ ಯುಧಿಷ್ಠಿರಸ್ಯ ಆಧ್ಯಾತ್ಮಿಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಸುಮಾರು 4-5 ದಿನಗಳಿಂದ ಧರ್ಮರಾಜನ ಬಗ್ಗೆ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಧರ್ಮರಾಜ, ಧರ್ಮ ಮನುಷ್ಯನಿಗೆ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ ಉನ್ನತಿಯನ್ನು ತಂದುಕೊಡ್ತಾರೆ. ಈ ರೀತಿಯಾಗಿ ಸರ್ವಾಂಗೀಣ ಜೊತೆಗೆ ಆಧ್ಯಾತ್ಮಿಕ ಉನ್ನತಿಯೂ ಕೂಡ ಇದೆ. ಈ ರೀತಿಯಾಗಿ ಸರ್ವಾಂಗೀಣವಾಗಿ ತನ್ನನ್ನು ವಿಕಸನಗೊಳಿಸಿ ಆ ಧರ್ಮಾಚರಣೆಯಿಂದ ಜಗತ್ತಿನ ಜನರು ಸುಖಿಗಳಾಗಲಿ, ಸರ್ವೇ ಭವಂತು ಸುಖಿನಃ ಅಂತ ಅನ್ನುವ ದೃಷ್ಟಿಯಲ್ಲಿ ಶ್ರೀ ವೇದವ್ಯಾಸರು ಚಿತ್ರಿಸಿದ ಪಾತ್ರ ಯುಧಿಷ್ಠಿರ ಧರ್ಮರಾಜ. ಧರ್ಮಾಚರಣೆ, ಆತ್ಮೋನ್ನತಿ, ಅದರ ಜೊತೆಗೆ ಅದರಿಂದ ಧರ್ಮೋ ರಕ್ಷತಿ ರಕ್ಷಿತಃ, ಅದರಿಂದ ಜಗತ್ತಿನ ರಕ್ಷಣೆ. ಈ ಒಂದು ಉದ್ದೇಶದಿಂದ ಧರ್ಮಾಚರಣೆ ಅನಾದಿ ಕಾಲದಿಂದಲೂ ಜ್ಞಾನಿಗಳು ಮಾಡ್ತಾ ಬಂದಿದ್ದಾರೆ. ಈ ಧರ್ಮಾಚರಣೆಯಲ್ಲಿ ಮುಖ್ಯ ಉದ್ದೇಶ ಭಗವತ್ ಪ್ರೀತಿ. ಎರಡನೇ ಉದ್ದೇಶ ಶಾಸ್ತ್ರ ಹೇಗೆ ಹೇಳಿದೆ ಹಾಗೆ ನಾನು ಆಚರಣೆ ಮಾಡ್ತೇನೆ. ಅದರಲ್ಲಿ ಆ ಕಡೆ ಈ ಕಡೆ ನಾನು ಏನೂ ಚೇಂಜ್ ಮಾಡೋದಿಲ್ಲ ಅಂತಕ್ಕಂಥ ಒಂದು ಪಕ್ಷ.
ಇನ್ನೊಂದು ಪಕ್ಷ ಧರ್ಮಾಚರಣೆಯಿಂದ ಇನ್ನೊಬ್ಬರಿಗೆ, ನಿಮ್ಮ ಧರ್ಮಾಚರಣೆಯಿಂದ ಇನ್ನೊಬ್ಬರಿಗೆ ಪೀಡೆಯಾಗಬಾರ್ದು. ನಿಮ್ಮ ಧರ್ಮಾಚರಣೆ ನಿಮ್ಮ ಮನೆಯವರಿಗೆ, ರಾಷ್ಟ್ರಕ್ಕೆ ಅನಾನುಕೂಲವಾಗ್ತಾ ಇದ್ದರೆ ಆ ಧರ್ಮಾಚರಣೆ ಅಷ್ಟು ವ್ಯಾಲಿಡ್ ಆಗೋದಿಲ್ಲ. ಆದ್ದರಿಂದಾಗಿ ಸರಿಯಾದ ರೀತಿಯಾಗಿರ್ತಕ್ಕಂಥ ಒಂದು ನೀತಿಯನ್ನು ಪ್ರಕಲ್ಪಿಸಿ ಆ ನೀತಿಗೆ ಅನುಸಾರವಾಗಿ ಈ ಧರ್ಮದ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳಬೇಕು. ಕಾನೂನು ಇದ್ದಾಗೆ ಅನ್ನೋದು ಬೇರೆ, ಯುಕ್ತಿವಾದದಿಂದ ಕಾನೂನಿನ ಶಬ್ದಗಳಿಗೆ ಅರ್ಥ ಹಚ್ಚತಕ್ಕಂಥ ಒಂದು ವಕೀಲನ ಮನೋಧರ್ಮ ಬೇರೆ. ಧರ್ಮರಾಜನಲ್ಲಿ ಈ ಮನೋಧರ್ಮ ಇರಲಿಲ್ಲ. ಪೂರ್ತಿ ಇರಲಿಲ್ಲ ಅಂತಿಲ್ಲ, ಇದೆ. ಅನೇಕ ಸಂದರ್ಭದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಆದರೆ ಅವನಿಗೆ ನಾನು ಮಾಡುವುದು ಸರಿ ಅನ್ನೋದ್ರ ಬಗ್ಗೆ, ಅದಕ್ಕೋಸ್ಕರ ನಿನ್ನಿನ ದಿವಸ ನಾನು ಹೆಡ್ಡಿಂಗ್ ಹಾಕಿದ್ದು ಹೇಗೆ ಧರ್ಮಶಾಸ್ತ್ರದಲ್ಲಿದೆ ಅದೇ ರೀತಿಯಾಗಿ ಧರ್ಮರಾಜ ಆಚರಣೆ ಮಾಡ್ತಾನೆ. ಆದರೆ ಅದನ್ನು ತಾನು ಒಂದು ವಿಶಿಷ್ಟವಾಗಿರ್ತಕ್ಕಂಥ ನೀತಿಗತವಾದ ದೃಷ್ಟಿಯಲ್ಲಿ ಅದನ್ನು ಯಾವ ಸಂದರ್ಭದಲ್ಲಿ ಹೇಗೆ ಯಾವ ರೀತಿ ಚೇಂಜ್ ಮಾಡಬೇಕು, ಆಚಾರ್ಯರು ಹೇಳಿದಂತೆ ಸಜ್ಜನರಿಗೆ ಹಿತವಾಗುವ ಕ್ರಿಯೆ ಮೇಲ್ನೋಟಕ್ಕೆ ಅಧರ್ಮ ಅನಿಸಿದರೂ ಕೂಡ ಮಾಡಿ ಅಂತ ಹೇಳ್ತಾರೆ ಶ್ರೀಮದ್ ಆಚಾರ್ಯರು. ಇಂಥ ಒಂದು ವ್ಯಕ್ತಿತ್ವದ ಚಿತ್ರಣ ವೇದವ್ಯಾಸ ದೇವರು ಮಾಡಿ ಕೇವಲ ಅಂಧಾನುಕರಣೆಯಿಂದ ನಾನು ಈ ರೀತಿಯಾಗಿದೆ ಆ ರೀತಿಯಾಗಿ ಆಚರಣೆ ಮಾಡ್ತೇನೆ, ಅದಕ್ಕೆ ನಾನು ನಿನ್ನೆ ಹೆಡ್ಡಿಂಗ್ ಕೊಟ್ಟಿದ್ದು ಯುಧಿಷ್ಠಿರನ ಧರ್ಮಾಚರಣೆ ಶಾಸ್ತ್ರಾನುಸಾರವಾಗಿ ಹೊರತು ಯುಕ್ತಿವಾದದಿಂದ ಸಹಿತವಾದದ್ದಲ್ಲ. ನಾನ್ ಸ್ಟ್ರಾಟಜಿಕ್. ಸ್ಟ್ರಾಟಜಿ ನಾವು ಮಾಡ್ತೋ ಕ್ರಿಯೆಯಲ್ಲಿ ಒಂದು ಸ್ಟ್ರಾಟಜಿ ಇರಬೇಕು, ಒಂದು ಹಿತಕಾರಿಯಾಗಿರ್ತಕ್ಕಂಥ ಒಂದು ರಾಜತಂತ್ರ ಅಥವಾ ವಿಚಾರತಂತ್ರ ಇರಬೇಕು. ಅದು ನಾವು ಭೀಮನಲ್ಲಿ, ದ್ರೌಪದಿಯಲ್ಲಿ, ಅರ್ಜುನನಲ್ಲಿ ಕೆಲವು ಸಲ ಕಾಣ್ತೇವೆ. ಧರ್ಮರಾಜ ಹೀಗೆ ಇದ್ನೇನು? ನೀವು ಆಚಾರ್ಯ ನಾಗರಳ್ಯಾಚಾರ್ಯ ಹೇಳ್ತಾ ಇದ್ದೀರಿ, ನೀವು ಹೇಳೋದಕ್ಕೆ ಪ್ರಮಾಣ ಏನು? ಪ್ರಮಾಣ ಕೊಡ್ತೇನೆ. ಧರ್ಮರಾಜನ ಮಾತನ್ನೇ ನಾವು ಪ್ರಮಾಣವಾಗಿಟ್ಟುಕೊಳ್ಳೋಣ. ಅದರ ಜೊತೆಗೆ ಇವತ್ತು ಪ್ರಶ್ನೆ ಬಂದಿದೆ, ಒಂದು ನನ್ನ ಮಗಳ ಕಡೆಯಿಂದ, ಇನ್ನೊಂದು ನಮ್ಮ ಜಯಂತ್ ಜೋಶಿ ಅಂತ ಅಂತಕ್ಕಂಥ ನಮ್ಮ ಶಿಷ್ಯರ ಕಡೆಯಿಂದ. ನನ್ನ ಮಗಳ ಪ್ರಶ್ನೆ ಈ ಸಂದರ್ಭದಲ್ಲಿ ಹೀಗಿದೆ, ಈ ರೀತಿಯಾಗಿದೆ: ಯುಧಿಷ್ಠಿರ ಬೀಯಿಂಗ್ born as elder brother caused the Mahabharata. If Bhima was born as elder brother, he would have finished Duryodhana in and brothers when they were kids itself. Nobody would have dared set on evil eye on ದ್ರೌಪದಿ. ಒಳ್ಳೆ ಪ್ರಶ್ನೆ ಇದೆ. ಒಂದು ವೇಳೆ ಪರಮಾತ್ಮ ಭೀಮನನ್ನು ಅಣ್ಣನನ್ನಾಗಿ ಚಿತ್ರಣ ಮಾಡಿದ್ದರೆ, ಹುಟ್ಟಿಸಿದ್ದರೆ, ಬಾಲ್ಯದಲ್ಲೇ ಯಾವಾಗ ದುರ್ಯೋಧನ ದುಶ್ಯಾಸನಾದಿಗಳು ಭೀಮನಿಗೆ ವಿಷ ಹಾಕುವ ಪ್ರಯತ್ನ ಮಾಡಿದರು,
ವಿಷ ಹಾಕಿದರು, ಹಾವುಗಳಿಂದ ಕಚ್ಚಿಸಲು ಪ್ರಯತ್ನ ಮಾಡಿದರು. ಆಗಲೇ ಅವರನ್ನು ಮುಗಿಸಿಬಿಡ್ತಾ ಇದ್ದ. ಆಗ ದ್ರೌಪದಿಯ ವಸ್ತ್ರಹರಣ ಉಳಿತಿತ್ತು. ದ್ರೌಪದಿಗೆ ಈ ರೀತಿಯಾಗಿ ಜನರ ಎದುರಿಗೆ ಒಂದು ಮಾನಸಿಕ ಪೀಡೆ. ಯಾಕೆ? ಗಂಡಸೇ ಆಗಲಿ ಹೆಂಗಸೇ ಆಗಲಿ ಮಾನ ಬಹಳ ಮಹತ್ವಪೂರ್ಣವಾದದ್ದು. ಮಾನ ಸಲುವಾಗಿ ಪ್ರತಿಯೊಬ್ಬ ವ್ಯಕ್ತಿ ಪ್ರಯತ್ನಶೀಲನಾಗಲೇಬೇಕು. ಆಗ್ತಾ ಇದ್ದಾರೆ. ತಮ್ಮ ಮರ್ಯಾದೆ ಕಳೆಯಬಾರ್ದು. ಯಾಕಂದ್ರೆ ನಾವು ವ್ಯಕ್ತಿ ಜೀವಿಗಳಲ್ಲ, ಸಮಾಜ ಜೀವಿ. ಸಮಾಜ ನಮ್ಮನ್ನು ಯಾವ ರೀತಿ ಕಾಣ್ತದೆ, ನಮ್ಮಿಂದ ಸಮಾಜದಲ್ಲಿ ಏನಾದರೂ ಹೇಗಾದರೆ ಹೇಗೆ ವಿಧರ್ಮಿ ವಿವಾಹದಿಂದ, ಅಯೋಗ್ಯ ವಿವಾಹದ ಸಂಬಂಧದಿಂದ ಸಾಂಕರ್ಯ ಉಂಟಾಗ್ತದೆ ಮನುಷ್ಯರಲ್ಲಿ. ಅದೇ ರೀತಿಯಾಗಿ ಕೂಡ ಇದೊಂದು ಧರ್ಮ ಸಾಂಕರ್ಯ, ವೈಚಾರಿಕ ಸಾಂಕರ್ಯ. ವೈಚಾರಿಕ ಸಾಂಕರ್ಯ ಆಗಬಾರ್ದು. ಯಾಕೆ? ನಾವು ಜಗತ್ತನ್ನು ನೋಡಬೇಕು. ನಮ್ಮ ಧರ್ಮಾಚರಣೆ ಅದು ಎಲ್ಲರಿಗೂ ಜನ ಸುಖ ಆಗಬೇಕು. ಸರ್ವೇ ಭವಂತು ಸುಖಿನ ಅನ್ನೋ ಉದ್ದೇಶದಿಂದ ಇರಬೇಕು. ಈ ರೀತಿಯಾಗಿ ಎರಡು ಧರ್ಮದ ಮುಖಗಳನ್ನು ಚಿತ್ರಣ ಮಾಡೋದಕ್ಕೋಸ್ಕರವೇ ವೇದವ್ಯಾಸ ದೇವರು ಧರ್ಮರಾಜನನ್ನು ಇದೇ ರೀತಿ ಸೃಷ್ಟಿ ಮಾಡಿದ್ದಾರೆ. ವೇದವ್ಯಾಸ ದೇವರು, ಕೃಷ್ಣ ಪರಮಾತ್ಮ ಎಲ್ಲರೂ. ಈ ವಿಷಯದಲ್ಲಿ ಧರ್ಮರಾಜನ ಮಾತು ಈ ರೀತಿಯಾಗಿದೆ. ನಾನು ಯಾರು ಏನಂತಾರೆ ಅದಕ್ಕೆ ಲಕ್ಷ್ಯ ಕೊಡೋದಿಲ್ಲ. ಧರ್ಮ ಮಾಡಬೇಕು, ನಾನು ಮಾಡ್ತೇನೆ. ಈ ರೀತಿಯಾಗಿ ಖಡಾಖಂಡಿತವಾಗಿ ಉತ್ತರ ಧರ್ಮರಾಜನದು. ದ್ರೌಪದಿ ಕೇಳ್ತಾಳೆ, 12 ವರ್ಷ 1 ವರ್ಷ ಅಜ್ಞಾತವಾಸ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ಯಜ್ಞಯಾಗಾದಿಗಳನ್ನು ಮಾಡುವಾಗ ಮಾಸೋ ವೈ ವರ್ಷ ಅಂತೇಳಿ ನಿಯಮ ಇದೆ. 1 ತಿಂಗಳನ್ನು 1 ವರ್ಷ ಅಂತ ತಿಳಿದುಕೊಳ್ಳಿಕ್ಕೆ ಬರ್ತದೆ ವಿಶಿಷ್ಟ ಸಂದರ್ಭದಲ್ಲಿ. ನಾವು ಆ ಪ್ರಮಾಣ ಇಟ್ಟುಕೊಳ್ಳೋಣ. ಆ ಪ್ರಮಾಣ ಇಟ್ಟುಕೊಂಡು ಈಗ 12 ತಿಂಗಳಾಯಿತು ಅಂದರೆ 12 ವರ್ಷ ವನವಾಸ ಮುಗಿಯಿತು. ಇನ್ನು 1 ತಿಂಗಳು ಅಜ್ಞಾತವಾಸ ಮಾಡೋಣ. ಆ ದುಷ್ಟರಿಗೆ ಬೆಳೀಲಿಕ್ಕೆ ಬಿಡೋದು ಬೇಡ. ದುಷ್ಟತನದ ಆ ಸಂಕ್ರಮಣ ಹೆಚ್ಚು ಹರಡೋದು ಬೇಡ. ಆದ್ದರಿಂದಾಗಿ ಯಾಕೆ ಈ ರೀತಿಯಾಗಿ ನಾವು ಮಾಡಬಾರ್ದು? ಅದಕ್ಕೆ ಧರ್ಮರಾಜ ಹೇಳ್ತಾನೆ, ನಾ ಹಾಗೆಲ್ಲ ಆ ರೀತಿ ಏನು ಪ್ರಮಾಣ ತಗೊಂಡು ಏನು ಮಾಡಿಕೊಂಡು ಇದಕ್ಕೆ ಶಾರ್ಟ್ ಕರ್ಮ ಅಂತ ತಿಳ್ಕೊಂಡಂತ ಕರೀತಾರೆ. ಮರಾಠಿಯಲ್ಲಿ ಪಳವಾಟ ಅಂತಂತಾರೆ. ಇದೊಂದು ಸಣ್ಣ ದಾರಿಯನ್ನು ಹುಡುಕೊಂಡು ಕೆಲಸ ಮಾಡುವುದು ಅಂತ ತಿಳ್ಕೊಂಡಂತೇಳಿ ಧರ್ಮರಾಜ ಹೇಳ್ತಾನೆ, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ತಿಳ್ಕೊಂಡಂತ ಹೇಳ್ತಾನೆ. ನನ್ನ ಕರ್ಮದಿಂದ ಏನು ಫಲ ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ವಿಚಾರ ಮಾಡೋದಿಲ್ಲ. ಒಂದು ದೃಷ್ಟಿಯಿಂದ ನಿಷ್ಕಾಮ ಕರ್ಮ. ಆದರೆ ನಿಷ್ಕಾಮ ಕರ್ಮ ಅಂತಿಕೊಂಡಂತಂದರೆ ಅಲ್ಲಿ ಸಂಸಾರ ವಿಷಯದಲ್ಲಿ ನಿಷ್ಕಾಮ, ಪರಮಾತ್ಮನ ಪ್ರಾಪ್ತಿಯ ವಿಷಯದಲ್ಲಿ ಸಕಾಮವಾಗಿರಬೇಕು. ಅದು ನಿಷ್ಕಾಮ ಆಗ್ತದೆ. ಇಲ್ಲದಿದ್ದರೆ ಕಾಮ ಇಲ್ಲದೇ ಇದ್ದರೆ ಕ್ರಿಯೆನೇ ಹುಟ್ಟೋದಿಲ್ಲ, ಇಲ್ಲ ನಿಷ್ಕಾಮ ಕರ್ಮಕ್ಕೆ ಅರ್ಥವೇ ಹುಟ್ಟೋದಿಲ್ಲ.
ಪ್ರತಿಯೊಂದಕ್ಕೂ ಏನೇ ಯಾವುದೇ ಕ್ರಿಯೆ ಆಗಬೇಕಾದ್ರೂ ಒಂದು ಅದರಲ್ಲೊಂದಿರತಕ್ಕಂಥ ಒಂದು ಇಚ್ಛೆ ಇರ್ತದೆ, ಬಯಕೆ ಇರ್ತದೆ. ಆದರೆ ಇಲ್ಲಿ ಧರ್ಮರಾಜನ ಮಾತನ್ನು ನಾವು ಕೇಳೋಣ. ನಾಹಂ ಕರ್ಮ ಫಲಾನ್ವೇಷಿ ರಾಜಪುತ್ರಿ ಚರಾಮ್ಯಹಂ. ನಾನು ಯಾವುದೋ ಒಂದು ಫಲ, ಯಾವುದೋ ಒಂದು ಉದ್ದೇಶ, ಯಾವುದೋ ಒಂದು ನೀತಿ ಇಟ್ಟುಕೊಂಡು ನಾನು ಧರ್ಮಾಚರಣೆಯನ್ನು ಮಾಡೋದಿಲ್ಲ. ದದಾಮಿ ದೇಯಂ ಇತ್ತೇವ. ದಾನ ಕೊಡ್ತೇನೆ. ಶಾಸ್ತ್ರ ದಾನ ಕೊಡು ಅಂತ ಹೇಳಿ ಕೊಡ್ತೇನೆ. ಮುಂದೇನು ನಾನು ವಿಚಾರ ಮಾಡೋದಿಲ್ಲ. ಯಜೇ ಯಷ್ಟವ್ಯಮಿತ್ಯುತ. ಯಜ್ಞ ಮಾಡಬೇಕು, ಅದರಿಂದ ಮಾಡ್ತೇನೆ. ಅಸ್ತು ಮಾತ್ರ ಫಲಂ ವಾ ಮಾವಾ ಕರ್ತವ್ಯಂ ಪುರುಷೇಣ ತತ್. ಫಲ ಸಿಗಲಿ ಬಿಡಲಿ, ನಾನು ಮಾಡೋದು ಮಾಡ್ತೇನೆ. ನಾನು ಮನೆಯಲ್ಲಿದ್ದರೂ ಧರ್ಮಾಚರಣೆ ಮಾಡುವವನೇ, ಕಾಡಿನಲ್ಲಿದ್ದರೂ ಧರ್ಮಾಚರಣೆ ಮಾಡುವವನೇ. ಧರ್ಮಂ ಚರಾಮಿ ಶುಶ್ರೂಣಿ ನ ಧರ್ಮ ಫಲಕಾರಣಾತ್. ಫಲ ಸಿಗಲಿ ಅಂತೇಳಿ ನಾನು ಧರ್ಮ ಮಾಡೋದಿಲ್ಲ. ಆಗಮಾನ್ ಅನತಿಕ್ರಮ್ಯ ಸತಾಂ ವೃತ್ತಂ ಅವೇಕ್ಷಚ. ಕೇವಲ ಶಾಸ್ತ್ರದಲ್ಲಿದ್ದ ನಿಯಮಕ್ಕೆ ಸ್ವಲ್ಪ ಭಂಗ ಬಂದಿರಬಾರ್ದು. ಸಜ್ಜನರು ಅದನ್ನು ಆಚರಣೆ ಮಾಡಿರಬೇಕು. ಅದನ್ನೇ ನಾನು ಧರ್ಮ ಅಂತ ತಿಳ್ಕೊಂಡಂತ ಹೇಳಿ ಸ್ವಭಾವಾಚ್ಚೈವ ಮೇ ಧೃತಂ. ಸ್ವಾಭಾವಿಕವಾದ ಧರ್ಮವನ್ನು ಆಚರಣೆ ಮಾಡ್ತೇನೆ. ಯಾರು ಏನಂತಾರೆ ನಾನು ಅದರ ಕಡೆ ಲಕ್ಷ್ಯ ಕೊಡೋದಿಲ್ಲ. ಧರ್ಮ ವಾಣಿಜ್ಯಕೋ ಹೀನೋ ಜಗನ್ಯೋ ಧರ್ಮವಾದಿನ. ಫಲ ಬೇಯಿಸಿದರದೊಂದು ವ್ಯಾಪಾರ ಆಗ್ತದೆ. ಆ ವ್ಯಾಪಾರ ವೃತ್ತಿ ಧರ್ಮಾಚರಣೆಯಲ್ಲಿ ನನಗೆ ಸೇರೋದಿಲ್ಲ. ಆದ್ದರಿಂದಾಗಿ ಮಾತು ಕೊಟ್ಟದ್ದನ್ನು ರಕ್ಷಣೆ ಮಾಡಬೇಕು. 12 ವರ್ಷ ಅಂತ ಮಾತು ಕೊಟ್ಟಿದ್ದೇವೆ. ಆ ವರ್ಷ ಅವ್ರು ಮಾಡುವಾಗ ನಾವು ಧರ್ಮಶಾಸ್ತ್ರವನ್ನು 1 ತಿಂಗಳನ್ನು ಮಾಸ ಅಂತ ವರ್ಷ ಅಂತ ಹಿಡಿತೇವೆ. ಈ ರೀತಿಯಾಗಿ ನಾವೇನು ಮಾತಾಡಿರಲಿಲ್ಲ ಆಗ. ಆದ್ದರಿಂದ 12 ವರ್ಷ ಮಾಡೋಣ, 1 ವರ್ಷ ಅಜ್ಞಾತ ಮಾತು ಮಾಡೋಣ. ಉಳಿದು ಯಾವುದೇ ರೀತಿಯಾಗಿರ್ತಕ್ಕಂಥ ಯುಕ್ತಿವಾದ ನನಗೆ ಬೇಕಾಗಿಲ್ಲ. ಮುಂದೆ ಭೀಮಸೇನನಿಗೂ ಇದೇ ಮಾತನ್ನು ಹೇಳ್ತಾನೆ. ಮಮ ಪ್ರತಿಜ್ಞಾಂಚ ನಿಬೋಧ ಸತ್ಯಂ ವೃಣೇ ಧರ್ಮ ಮೃತಾಜ್ಜೀವಿತಾಚ್ಚ. ಭೀಮ ಹೇಳ್ತಾನೆ, ಧರ್ಮದ ಅರ್ಥವನ್ನು ಸ್ಥೂಲವಾಗಿ ಮಾಡಿಕೊಂಡು ಅದನ್ನು ಪರಿಪಾಲನೆ ಮಾಡಬೇಕು ಅಂತ ಹೊರಟಿದ್ದೆ. ಆದರೆ ಯಾರು ಧಾರ್ಮಿಕರೋ ಅವರ ಎದುರಿನಲ್ಲಿ ಧರ್ಮದಿಂದ ಆಚರಣೆ, ಯಾರು ಅಧಾರ್ಮಿಕರು ಆಗ ನಾವು ಧರ್ಮದ ನಿಯಮವನ್ನು ಬಿಟ್ಟು ಹಿತಕರವಾದ ದಾರಿಯನ್ನು ಯಾಕೆ ಅನುಸರಿಸಬಾರ್ದು ಅಂತ ಭೀಮ ಕೇಳಿದಾಗ ಧರ್ಮರಾಜ ಉತ್ತರ ಕೊಡ್ತಾನೆ, ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಏನು ಪ್ರತಿಜ್ಞೆ ಮಾಡಿದ್ದೆ? ದ್ಯೂತಕ್ಕೆ ಕರೆದರೆ ಬರ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೆ. ಪ್ರತಿಜ್ಞೆ ಪರಿಪಾಲನೆ ಧರ್ಮ ನಾನು ಮಾಡಿದ್ದೇನೆ. ಅದರ ಪರಿಣಾಮ ಏನು ಎಂತು ನಾನು ಬಹಳ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ನಾನು ನನ್ನ ಧರ್ಮಾಚರಣೆಯನ್ನು ನಾನು ನನ್ನ ಪ್ರಾಣ ಹೋದರೂ ಬಿಡೋದಿಲ್ಲ. ಇಲ್ಲ ಧರ್ಮರಾಜ, ನಿನ್ನ ಪ್ರತಿಜ್ಞೆಯಿಂದ ನಿನ್ನ ವ್ಯವಹಾರದಿಂದ ರಾಜ್ಯ ಹಾಳಾಗ್ತದೆ, ರಾಜ್ಯ ಕೈಬಿಟ್ಟು ಹೋಯಿತು, ಮಕ್ಕಳು ದಿಕ್ಕಾಪಾಲಾದರು, ಕೀರ್ತಿ ಹೊರಟೋಯ್ತು, ಸಂಪತ್ತಿ ಹೊರಟೋಯ್ತು. ಧರ್ಮರಾಜ ಹೇಳ್ತಾನೆ, ಬಿಂದಾಸ್, ನನಗೆ ಇದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ರಾಜ್ಯಂಚ ಪುತ್ರಾಂಶ್ಚ ಯಶೋಧನಂಚ ಸರ್ವಂ ನ ಸತ್ಯಸ್ಯ ಕಲಾಮುಪೈತಿ.
ಧರ್ಮಾಚರಣೆ ಶಾಸ್ತ್ರದಲ್ಲಿ ಹೇಳಿದಂತೆ ಪ್ರತಿಜ್ಞೆ ಪಾಲನೆ ಧರ್ಮ ಮಾಡಿದ್ದೇನೆ. ನನಗೆ ರಾಜ್ಯ ಹೋದರೂ ಚಿಂತೆ ಇಲ್ಲ, ಮಕ್ಕಳು ದಿಕ್ಪಾಲಾದರೂ ಚಿಂತೆ ಇಲ್ಲ, ಕೀರ್ತಿ ಕೆಲಸ ಹೋದರೂ ಚಿಂತೆ ಇಲ್ಲ. ಇವೆಲ್ಲ ನನ್ನ ಧರ್ಮದ ಸತ್ಯ ಧರ್ಮ ಅಂತ ನಾನು ಇಟ್ಕೊಂಡಿದ್ದೇನೆ. ಅದರ ಎದುರಿನಲ್ಲಿ ಇವುಗಳಿಗೆ ಯಾವ ಬೆಲೆನೂ ಇಲ್ಲ. ಜಗತ್ತು ಹಾಳಾದರೂ ಪರವಾಗಿಲ್ಲ, ನನ್ನ ಧರ್ಮ ನಾನು ಆಚರಣೆ ಮಾಡ್ತೇನೆ. ಈ ಶ್ಲೋಕವನ್ನೇ ನಾನು ನೆನಪಿನ ಇಟ್ಟುಕೊಂಡು ನಿನ್ನೆ ನಾನು ನಮ್ಮ ಪ್ರವಚನಕ್ಕೆ ಹೆಡ್ಡಿಂಗ್ ಕೊಟ್ಟದ್ದೇನು ಅಂತ ತಿಳ್ಕೊಂಡಂತಂದರೆ, ಧರ್ಮ ಯುಧಿಷ್ಠಿರನ ಆಚರಣೆ ಧರ್ಮದ ಪುಸ್ತಕಕ್ಕನುಸಾರವಾಗಿ ಇತ್ತೇ ಹೊರತು ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಟ್ರಾಟಜಿ ಇರಲಿಲ್ಲ ಅಂತಲೂ ಹೆಡ್ಡಿಂಗ್ ನಾನು ಕೊಟ್ಟೆ. ಇದಕ್ಕೆ ಈ ಶ್ಲೋಕ ಧರ್ಮರಾಜನ ಶ್ಲೋಕ ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ತದೆ. ರಾಜ್ಯಂಚ ಪುತ್ರಂಚ ಯಶೋಧನಂಚ. ಹೌದು, ಇವುಗಳನ್ನೆಲ್ಲ ಲೆಕ್ಕಿಸಬಾರ್ದು ಯಾವಾಗ ಭಗವತ್ ಪ್ರಾಪ್ತಿಯ ಸಂದರ್ಭದಲ್ಲಿ. ಆದರೆ ಒಬ್ಬ ರಾಜ ಈ ರೀತಿ ವಿಚಾರ ಮಾಡಬಾರ್ದು. ಧರ್ಮಶಾಸ್ತ್ರದ ನಿಯಮ ನಿಜ, ಆದರೆ ಧರ್ಮಶಾಸ್ತ್ರದ ಮಾಡುವಾಗ ರಾಜಧರ್ಮ ಮತ್ತು ವ್ಯಕ್ತಿ ಧರ್ಮಗಳೆಲ್ಲ ಆ ಜುರಿಸ್ಟಿಕ್ಷನ್ ಅರ್ಥ ಮಾಡಿಕೊಳ್ಬೇಕು. ಕೇವಲ ರಾಜಧರ್ಮ ಮಾಡ್ತಾ ಹೋಗಿ ನಾನು ವ್ಯಕ್ತಿ ಧರ್ಮ ಬಿಡ್ತೇನೆ, ನನ್ನ ಕುಟುಂಬ ಧರ್ಮ ಬಿಡ್ತೇನೆ, ಉಳಿದೆಲ್ಲ ಧರ್ಮ ಬಿಡ್ತೇನೆ, ಇದೊಂದೇ ಆಚರಣೆ ಮಾಡ್ತೇನೆ, ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಆಗಿದ್ದಾನೆ, ಆನಂತರ ಒಬ್ಬ ಕುಟುಂಬಿಯೂ ಆಗಿದ್ದಾನೆ, ಆನಂತರ ಒಬ್ಬ ಸಮಾಜ ಜೀವಿಯೂ ಆಗಿದ್ದಾನೆ, ಆನಂತರ ಒಂದು ದೇಶದ ಅಧೀನನೂ ಆಗಿದ್ದಾನೆ, ದೇಶವಾಸಿಯೂ ಆಗಿದ್ದಾನೆ. ಹೀಗಾಗಿ ಅವನ ಆಚರಣೆ ಹೇಗಿರಬೇಕು ಅಂತಕೊಂಡಂತಂದರೆ, ದೇಶಕ್ಕೂ ಯಾವುದೇ ರೀತಿಯಾಗಿರ್ತಕ್ಕಂಥ ಇವನ ಆಚರಣೆಯಿಂದ ಹಾನಿಯಾಗಿರಬಾರ್ದು. ತನ್ನ ಸಮಾಜಕ್ಕೆ ಸಮಾಜದಲ್ಲಿಯೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕೃತಿ ಉಂಟಾಗಬಾರ್ದು. ತನ್ನ ಕುಟುಂಬ ಧರ್ಮಕ್ಕೂ ಭಂಗ ಬಂದಿರಬಾರ್ದು, ತನ್ನ ವ್ಯಕ್ತಿ ಧರ್ಮಕ್ಕೂ ಭಂಗ ಬರಬಾರ್ದು. ಈ ಒಂದು ಬ್ಯಾಲೆನ್ಸಿಲ್ ವ್ಯವಹಾರ ಅಂತಕೊಂಡಂತೇನಿದೆ, ಈ ವ್ಯವಹಾರಕ್ಕೆ ಸ್ಟ್ರಾಟಜಿ ಅಂತ ಕರೀತಾರೆ. ಧರ್ಮಾಚರಣೆಯ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಇದೊಂದು ಇದೊಂದು ನೀತಿ ನಿರ್ಧಾರಣೆ. ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವ್ಯವಹರಿಸಬೇಕು. ಈ ರೀತಿ ಯೋಗ್ಯ ಅಂತನ್ನೋದು ವ್ಯವಹರಿಸಿ ತೋರಿಸಿದವನು ರಾಮಚಂದ್ರ ಮತ್ತು ಶ್ರೀಕೃಷ್ಣ. ರಾಮಚಂದ್ರನಿಗೆ ಅಪವಾದ ಬಂತು. ಅಪವಾದ ದೂರ ಆಗುವವರೆಗೂ ರಾಜ ಅದರಲ್ಲಿ ತಾನು ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟೆಪ್ ತೆಗೆದುಕೊಳ್ಬೇಕು. ಸೀತಾದೇವಿ ಇನ್ನೊಬ್ಬರ ಮನೆಯಲ್ಲಿ ಇದ್ದು ಬಂದವಳು. ಅಂಥವಳನ್ನು ಮನೆಯಲ್ಲಿ ಸೇರಿಸ್ಕೊಂಡಿದ್ದಾನೆ ರಾಮ. ಅಲ್ಲಿ ಏನಾಗಿದೆಯೋ ಯಾರಿಗೂ ಗೊತ್ತು. ಅವಳಿಗೆ ಆಧುನಿಕರು ಬರೆಯುವಾಗ ಸೀತಾದೇವಿ ಹೊಟ್ಟೆಲಿರ್ತಕ್ಕಂಥ ಕೂಸೋದು ರಾಮನಂದೋ ಯಾರಿಗೂ ಗೊತ್ತು ಅನ್ನೋರು ಕೂಡ ಈಗಿನ ಆಧುನಿಕ ಕಾದಂಬರಿಕಾರ ಬರೆದಿದ್ದಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, ರಾಮ ಸೀತೆ ಅಯೋಧ್ಯೆಗೆ ಬಂದ ನಂತರ 30,000 ವರ್ಷವಾದ ರಾಜ್ಯವನ್ನು ಆಳಿದ ನಂತರ 30,000 ವರ್ಷ ಅವರು ದಂಪತಿಗಳಾಗಿ ಇದ್ದ ನಂತರ ಆಮೇಲೆ ಅಗಸರ ಈ ಅಪವಾದ ಬಂತು. 30,000 ವರ್ಷದಿಂದ ಆ ಗರ್ಭಧಾರಣೆ ಇಲ್ಲಿವರೆಗೆ ಹಾಗೆ ಉಳಿತದೆ. ಅಷ್ಟು ವಿಚಾರ ಮಾಡೋದೆಲ್ಲ ಬಿಟ್ಬಿಡೋಣ, ಇರಲಿ. ವಿಮರ್ಶಕರಿಗೆ ತಾವು ಮಾಡಿದ್ದೇ ಸರಿ ಅಂತಿಕೊಂಡು ಅನ್ನಿಸ್ತದೆ. ಧರ್ಮರಾಜನ ಮಾತಿನಲ್ಲೂ ಕೂಡ ಈ ಮಾತನ್ನು ಕಾಣಿಸ್ತದೆ. ಇನ್ನು ಪ್ರಶ್ನೆ, ಧರ್ಮರಾಜನನ್ನು ಅಣ್ಣನಾಗುವ ಬದಲಾಗಿ ಭೀಮಸೇನ ಅಣ್ಣನಾಗಿದ್ದರೆ
ಇತಿಹಾಸದ ಪಾತ್ರಗಳಾಗಿರಲಿ ಅಥವಾ ಪೌರಾಣಿಕ ಪಾತ್ರಗಳಾಗಿರಲಿ ಅಥವಾ ಒಂದು ರಾಜಶಾಸ್ತ್ರ ಸಮಾಜಶಾಸ್ತ್ರ ಆಗಿರಲಿ, ಅದರ ಘಟನೆಗಳ ಬಗ್ಗೆ ವಿಚಾರ ಮಾಡುವಾಗ ಮಹಾಭಾರತ ಒಂದು ನೀತಿಯನ್ನು ನಮಗೆ ಹೇಳ್ತದೆ. ಸ್ಥಿತಸ್ಯ ಗತಿ ಚಿಂತನಂ. ಏನು ನಡೆದಿದೆ ಅದರ ಬಗ್ಗೆ ವಿಚಾರ ಮಾಡಿ, ಹೀಗೇಕೆ ನಡಿಬಾರ್ದಾಗಿತ್ತು, ಹಾಗೇಕೆ ನಡಿಬಾರ್ದಾಗಿತ್ತು, ಇದು ನಮ್ಮ ಚರ್ಚೆಯ ವಿಷಯವಲ್ಲ. ನಡೆದಿದೆ, ಧರ್ಮರಾಜ ಅಣ್ಣನಾಗಿ ಹುಟ್ಟಿದ್ದಾನೆ, ಅದರ ಬಗ್ಗೆ ಚರ್ಚೆ ಮಾಡಬೇಕು. ಭೀಮಸೇನ ಅಣ್ಣನಾಗಿದ್ದರೆ ಬೇಡ, ಸ್ವಲ್ಪ ಹತ್ರ ಆ ವಿಷಯ ತಿಳಿದುಕೊಳ್ಳೋಣ. ಭಗವಂತನ ದೃಷ್ಟಿಯಲ್ಲಿ ಭಕ್ತಿ, ಜ್ಞಾನ, ಧೃತಿ, ಸ್ಥಿತಿ, ವೈರಾಗ್ಯ ಇವುಗಳೆಲ್ಲದರ ಜೊತೆಯಲ್ಲಿ ಧರ್ಮಾಚರಣೆಯೂ ಅಷ್ಟೇ ಅನಿವಾರ್ಯ ಅಂತ ತೋರಿಸಬೇಕು ಅಂತ ಉದ್ದೇಶದಿಂದ ಯುಧಿಷ್ಠಿರನನ್ನು ಅಣ್ಣನನ್ನಾಗೆ ಮಾಡಿದ. ಯಮಧರ್ಮರಾಜನನ್ನು ಅಣ್ಣನನ್ನಾಗೆ ಮಾಡಿದ. ಯಾಕೆ? ಭಗವಂತನಿಗೆ ಭೀಮನಿಗೆ ಕೆಲಸ ಕೊಡುವಾಗ ಕೇವಲ ದುರ್ಯೋಧನಾದಿಗಳನ್ನಷ್ಟೇ ಕೊಲ್ಲಬತಕ್ಕಂಥ ಪ್ರಸಂಗ ಅಂತನು ಎಷ್ಟೇ ಕಾರ್ಯಕ್ರಮ ಕೊಟ್ಟಿದ್ದರೆ ಆಗ ಭೀಮ ಅಣ್ಣನಾಗಿದ್ದು ಕೂಡ ನಡೀತಿತ್ತು. ಆದರೆ ಪರಮಾತ್ಮನ ವಿಚಾರ ಏನಿದೆ, ಭಗವಂತನ ವಿಚಾರ, ಭೀಮ ಕೇವಲ ಅಲ್ಲ, ಭೂಭಾರ ಹರಣಕ್ಕೆ ನನ್ನ ಜೊತೆಯಾಗಿ ಹಿಡಿಂಬನನ್ನು ಕೊಲ್ಲಬೇಕು, ಕಿರಿಮಿರನನ್ನು ಕೊಲ್ಲಬೇಕು, ಜಟಾಸುರನನ್ನು ಸಂಹಾರ ಮಾಡಬೇಕು, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ದುಷ್ಟ ದೈತ್ಯರನ್ನು ಕೊಲ್ಲಬೇಕು, 30 ಕೋಟಿ ದಾನವರನ್ನು ಸಂಹರಿಸಬೇಕು, ಜರಾಸಂಧನನ್ನು ಕೊಲ್ಲಬೇಕು ಇತ್ಯಾದಿ ಅನೇಕ ಟೈಮ್ ಟೇಬಲ್ ಕೃಷ್ಣ ಭೀಮನಿಗೆ ಕೊಟ್ಟಿದ್ದ. ಅದು ಇವನು ಅಣ್ಣನಾಗಿದ್ದರೆ ನಡೀತಿರಲಿಲ್ಲ, ತಮ್ಮನಾಗಿದ್ದ. ಯಾಕೆ? ಧರ್ಮರಾಜ ಆಗಿಂದಾಗೆ ಆಗಾಗ ಭೀಮನನ್ನು ತಡಿತಾ ಇದ್ದಾನೆ. ವಾರಣಾವತಕ್ಕೆ ಹೋಗಿ ಇಲ್ಲಿ ಹಸ್ತನಾವತಿಯಲ್ಲಿ ಬೇಡ ಅಂತ ತಿಳ್ಕೊಂಡಂತೇಳಿ ಧೃತರಾಷ್ಟ್ರ ಅಂದಾಗಲೇ ಭೀಮ ಹೇಳ್ತಾನೆ, ನಾವ್ಯಾಕೆ ಹೋಗಬೇಕು, ಈ ರಾಜ್ಯ ಬಿಟ್ಟು ಯಾಕೆ ಹೋಗಬೇಕು, ನಮ್ಮ ಅಪ್ಪನ ರಾಜ್ಯ ಇದು, ಬೇಕಾದ್ರೆ ಅವರು ಹೋಗಲಿ ಅಂತನ್ನುವ ಮಾತನ್ನು ಹೇಳಿದಾಗ ಧರ್ಮರಾಜ ಅವನು ಸಮಾಧಾನ ಮಾಡ್ತಾನೆ. ಇಲ್ಲ, ಈಗ ನಮ್ಮ ದೊಡ್ಡಪ್ಪ, ಅಪ್ಪ ಇಲ್ಲ, ಅಪ್ಪ ಇಲ್ಲದೆ ಇದ್ದಾಗ ದೊಡ್ಡಪ್ಪನ ಮಾತು ಕೇಳಬೇಕು, ದೊಡ್ಡಪ್ಪನ ಮನಸ್ಸಿಗೆ ನೋವನ್ನು ಮಾಡಬಾರ್ದು, ದೊಡ್ಡಪ್ಪನ ಮಾತನ್ನು ಕೇಳದೇ ಇದ್ದರೆ ಮತ್ತೆ ಅವರನ್ನು ವಿರೋಧ ಕಟ್ಟಿಕೊಂಡ್ರೆ ಆಗ ಭೀಷ್ಮ, ದ್ರೋಣ ಎಲ್ಲರೂ ಇನ್ನು ನಮ್ಮ ನಮ್ಮ ವಿರುದ್ಧ ಆಗ್ತಾನೆ. ಆದ್ದರಿಂದ ಬೇಡ. ಧರ್ಮರಾಜನಿಂದಾಗಿ ಇವರು ವರ್ಣಾವತಕ್ಕೆ ಹೋಗಿದ್ದರಿಂದಾಗಿ ಪುರೋಚನ, ಹಿಡಿಂಬ, ಬಕ ಇವರನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯವಾಯಿತು. ಇಲ್ಲದೇ ಇದ್ದರೆ ನಿಮಿತ್ತ ಸಿಗ್ತಿರಲಿಲ್ಲ, ಒಂದು ಮಾರಲ್ ಬ್ಯಾಕ್ಗ್ರೌಂಡ್ ಸಿಗ್ತಿರಲಿಲ್ಲ. ಅದು ಭಗವಂತನ ಸಂಕಲ್ಪ ಆ ರೀತಿಯಾಗಿತ್ತು. ಧರ್ಮರಾಜ ವೈಯಕ್ತಿಕವಾಗಿ ಸ್ವತಂತ್ರ ಅಂತೂ ಅಲ್ಲೇ ಅಲ್ಲ,
ಪರಮಾತ್ಮ ಅವನ ವಿಚಾರ ಸರಣಿ, ಅವನ ಯೋಗ್ಯತೆ, ಅವನ ಪ್ರಯತ್ನಕ್ಕೆ ಅನುಸಾರವಾಗಿ ಆ ಧರ್ಮರಾಜನಿಗೆ ಪ್ರೇರಣೆ ಮಾಡಿದ್ದಾನೆ. ಈ ರೀತಿಯಾಗಿ ಭೀಮನಿಗೆ ಹೇಳು ಅಂತ ತಿಳ್ಕೊಂಡಂತ. ಅದಲ್ಲದೆ ಭಗವಂತನಿಗೆ ತಿಳಿಸಿಕೊಡಬೇಕಾಗಿದೆ. ಕೇವಲ ಮಕ್ಕಿ ಮಾಡ್ತಾ ಇದ್ದರೆ ಅನೇಕ ಅನಾನುಕೂಲತೆ, ವಿಘ್ನಗಳು ಬರ್ತವೆ. ಈಗ ಉದಾಹರಣೆಗೆ ಮನೆಯಲ್ಲಿ ಶ್ರಾದ್ದ ಇದೆ. ನಾನು ಮೊದಲೇ ದಿವಸ ಹೇಳಿದ್ದೇನೆ, ಪಿತೃಗಳ ಭೋಜನೆಯಾಗಿ ಪಿಂಡ ವಿಸರ್ಜನೆ ಆಗುವವರೆಗೂ ಮನೆಯಲ್ಲಿ ಯಾರು ಒಂದು ಹನಿ ನೀರು ಕುಡಿಬಾರ್ದು, ಒಂದು ಅಗಳನ್ನ ತಿನ್ನಬಾರ್ದು. ಇದು ಶಾಸ್ತ್ರದ ನಿಯಮ. ಒಂದು ಹನಿ ನೀರು ಕುಡಿಬಾರ್ದು. ಮನೆಯಲ್ಲಿ ಸಣ್ಣ ಕೂಸುಗಳಿದ್ದಾರೆ, ಬಾಣಂತಿಯರಿದ್ದಾರೆ, ವಯಸ್ಸಾದ 70-80 ವರ್ಷ ಆಗಿರ್ತಕ್ಕಂಥ ಹಿರಿಯರು ಇದ್ದಾರೆ. ಅವಾಗೇನು ಮಾಡಬೇಕು? ಆವಾಗ ಅವರಿಗೆ ಈ ಶ್ರಾದ್ದ ಎಲ್ಲಿ ಮಾಡ್ತಾರೆ ಆ ಸ್ಥಳದಿಂದ ಸ್ವಲ್ಪ ಬೇರೆ ಕಡೆ ಕರ್ಕೊಂಡೋಗಿ ಅವರಿಗೆ ಆಹಾರವನ್ನು ಕೊಡ್ಬೋದು. ಅವರ ಸಂರಕ್ಷಣೆ ಆಯಿತು, ನಿಯಮದ ಪರಿಪಾಲನೆ ಆಯಿತು. ಇಲ್ಲದೇ ಇದ್ದರೆ ಇನ್ನೊಮ್ಮೆ ಮನೆಯಲ್ಲಿ ಶ್ರಾದ್ದನೇ ಬೇಡಪ್ಪ ಮಾರಾಯ ಅಂತೀಗ ಅದಕ್ಕೋಸ್ಕರ ಎಲ್ಲರಿಗೆ ಗುಡಿಗೆ ಹೋಗ್ತಿದ್ದಾರೆ, ಮಠಕ್ಕೆ ಹೋಗ್ತಾ ಇದ್ದಾರೆ. ಮನೆಯೊಳಗೆ ಯಾಕೆ ಕಷ್ಟಪಡೋರು? ಆದರೆ ಒಂದು, ನಮ್ಮದು ವಿದ್ಯಾಪೀಠ ಇದೆ, ನಾವು ಬಂದವರಿಗೆ ಶ್ರಾದ್ದಕ್ಕೆ ಅನುಕೂಲ ಮಾಡಿಕೊಡ್ತೇವೆ, ಎಲ್ಲ ಸರಿ. ಆದರೆ ಫಸ್ಟ್ ಪ್ರಿಫರೆನ್ಸ್ ಮನೆ, ಸೆಕೆಂಡ್ ಪ್ರಿಫರೆನ್ಸ್ ಉಳಿದ ಕಡೆ, ಬೇರೆ ಕಡೆ. ಇದನ್ನು ತಪ್ಪದೆ ತಿಳಿದುಕೊಳ್ಳಿ. ಧರ್ಮಾಚರಣೆ ಸಂದರ್ಭದಲ್ಲಿ ಈ ಆಚರಣೆಯಿಂದ ಇನ್ನೊಬ್ಬರಿಗೆ ತ್ರಾಸಾಗಿರಬಾರ್ದು. ಈ ಒಂದು ಸಿದ್ಧಾಂತ ಜಗತ್ತು ಕಲಿಯಲಿ ಅಂತ ತಿಳ್ಕೊಂಡಂತ ಹೇಳಿ ಇವನನ್ನು ಅಣ್ಣನನ್ನಾಗಿ ಮಾಡಿದ. ಇನ್ನು ಪ್ರಶ್ನೆ, ದ್ರೌಪದಿಗೆ ಆಗುವ ಅಪಮಾನ ಉಳಿತಿತ್ತು. ದ್ರೌಪದಿ ಈ ದುಷ್ಟರನ್ನು ಎಲ್ಲರನ್ನೂ ಒಂದು ಕಡೆ ಮಾಡಿ ಕೊಲ್ಲುವುದಕ್ಕೋಸ್ಕರ ದ್ರೌಪದಿ ನಿಮಿತ್ತ. ಅವಳನ್ನು ಒಬ್ಬಳು ವೈಯಕ್ತಿಕ ಹೆಣ್ಣುಮಗಳು, ಸಾಮಾನ್ಯ ಹೆಣ್ಮಗಳು, ಏಕವಸ್ತ್ರದಲ್ಲಿರ್ತಕ್ಕಂಥವಳು, ರಜಸ್ವಲೆ. ಇಂಥ ಸಂದರ್ಭದಲ್ಲಿ ಸಭೆಗೆ ಎಳೆದುಕೊಂಡು ಬರೋದು ಅವಳು ಎಷ್ಟು ಪೀಡೆ ಆಗಿರಬೇಕು. ಈ ಒಂದು ಜಗತ್ತಿಗೆ ಒಳಿತಾಗಿ ಅವಳ ಪೀಡೆಯನ್ನು ಅನುಭವಿಸ್ಬೇಕೆ? ಅಲ್ಲಿಯೂ ಕೂಡ ಸೀತಾದೇವಿ ಆ ಯುದ್ಧಕ್ಕೆ ಕಾರಣಳಾದಳು. ಯಾಕೆ ಹೆಣ್ಮಗಳನ್ನು? ಇದೇ ಪ್ರಶ್ನೆ ನಮ್ಮ ಮುಂದೆಯೂ ಕೂಡ ಪ್ರಶ್ನೆ ಮಾಡಲಾಗಿದೆ. ಇದಕ್ಕೆ ಉದ್ದೇಶ ನೆನಪಿಟ್ಕೊಳ್ಬೇಕು. ಭಗವಂತ ಎಲ್ಲ ಅಪರಾಧಗಳನ್ನು ಕ್ಷಮಿಸ್ತಾನೆ, ಅದಕ್ಕೆ ಕ್ರಮವಾಗಿ ಶಿಕ್ಷೆ ಕೊಡ್ತಾನೆ. ಆದರೆ ಯಾವಾಗ ನಾವು ಪರಸ್ತ್ರೀಯರ ಮೇಲೆ ಕಣ್ಣು ಹಾಕ್ತೇವೆ, ಯಾವಾಗ ನಾವು ಪರಸ್ತ್ರೀಯರ ಮಾನದ ಮೇಲೆ ಕೈ ಹಾಕ್ತೇವೆ, ಆಗ ಪರಮಾತ್ಮ ಕ್ಷಮಿಸುವುದಿಲ್ಲ. ಯಾಕೆ? ಜಗತ್ತಿನ ಭರಣೆಗೋಸ್ಕರ ಸೃಷ್ಟಿಗೆ ಸಾಧನ ರೂಪದಿಂದ ಪೃಥ್ವಿಯಂತೆ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥವಳು ಹೆಣ್ಣುಮಗಳು. ಅವಳ ಮಾನ ಮರ್ಯಾದೆ, ಅವಳ ಆದರ, ಅವಳಿಗೊಂದು ಆದರಣೀಯ ಸ್ಥಾನ ಕೊಡಲೇಬೇಕು. ಎಲ್ಲಿ ಯಾವ ಹೆಣ್ಣುಮಗಳಿಗೆ ಮನೆಯಲ್ಲಿ ಮರ್ಯಾದೆ ಇಲ್ಲ, ಎಲ್ಲಿ ಹೆಣ್ಮಗಳ ಎಕ್ಸ್ಪ್ಲಾಯ್ಟೇಷನ್ ನಡೆದಿದೆ, ಅಲ್ಲಿ ಎಲ್ಲ ಥರದ ದುಃಖ ಇದೆ. ಮನುಸ್ಮೃತಿ ಸಾರಿ ಹೇಳ್ತಾನೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಯಾವ ಮನೆಯಲ್ಲಿ ಹೆಣ್ಣು ಮಗಳಿಗೆ
ಒಂದು ಮರ್ಯಾದೆಯ ಸ್ಥಾನ ಇದೆ. ಅವಳು ಹೆಂಡ್ತಿನೇ ಆಗಿರಲಿ, ಮಕ್ಕಳೇ ತಂಗಿಯೇ ಆಗಿರಲಿ, ಮಗಳೇ ಆಗಿರಲಿ, ಅತ್ತೆ ಆಗಿರಲಿ, ತಾಯಿ ಆಗಿರಲಿ, ಏನೇ ಇರಲಿ, ಅವಳಿಗೆ ಆ ಒಂದು ವಿಶಿಷ್ಟ ಮರ್ಯಾದೆ ಕೊಡಲೇಬೇಕು. ಅವಳ ಮಾನದ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಪರಮಾತ್ಮ ಮಾಡೋದಿಲ್ಲ. ಅದನ್ನು ತೋರಿಸುವುದಕ್ಕೋಸ್ಕರ ಪ್ರಹ್ಲಾದನ ಸಂದರ್ಭದಲ್ಲಿಯೂ ಕೂಡ ಪರಮಾತ್ಮ ಇದೇ ಮಾತನ್ನು ಹೇಳ್ದ. ಯಾವಾಗ ನನ್ನ ಭಕ್ತರ ಮೇಲೆ ಕೈ ಹಾಕ್ತಾರೆ, ನನ್ನ ಶಾಸ್ತ್ರದ ಮೇಲೆ ಕೈ ಹಾಕ್ತಾರೆ, ಯದಾ ದೇವೇಶು ವೇದೇಶು, ವೇದ ಇಲ್ಲಿ ದ್ರೌಪದಿ ವೇದ, ಸಕಲ ವಿದ್ಯೆಗಳ ಪ್ರತಿನಿಧಿ ದ್ರೌಪದಿ. ಈ ದ್ರೌಪದಿಯ ಮಾನಾಪರಣ ದುರ್ಯೋಧನ ಸತ್ತಿದ್ದರೆ ಮತ್ತೊಬ್ಬರು ಮಾಡ್ತಿದ್ದಿಲ್ಲ ಅಂತೇನಿಲ್ಲ. ದ್ರೌಪದಿಯ ಮಾನಾಪರಣ ಮಾಡೋದಕ್ಕೋಸ್ಕರ ಜಯದ್ರಥನು ಪ್ರಯತ್ನಿಸಿದ್ದಾನೆ. ದ್ರೌಪದಿಯ ಮಾನಾಪರಣ ಮಾಡಬೇಕು ಅಂತ ತಿಳ್ಕೊಂಡಂಥೇಳಿ ಆನಂತರ ಜಟಾಸುರನು ಪ್ರಯತ್ನಿಸಿದ್ದಾನೆ. ದ್ರೌಪದಿಯ ವಿಷಯದಲ್ಲಿ ಕರ್ಣನಂತವನು ಕೂಡ ತಪ್ಪು ದೃಷ್ಟಿಯನ್ನಿಟ್ಟುಕೊಂಡಿದ್ದಾನೆ. ಹೌದು, ಎಲ್ಲ ಕಾಲದಲ್ಲಿಯೂ ಕೂಡ ದಂಗೆ ಆಯಿತು ಅಂದಾಕ್ಷಣ ಆಕ್ರಮಣಕಾರರು ಮನೆಗೆ ಬೆಂಕಿ ಹಚ್ಚಿದ್ದಾರೆ, ಅದರ ಜೊತೆಗೆ ಮನೆ ಹೆಣ್ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿದರು ಅಂತ ಸುದ್ದಿ ಬರ್ತದೆ. ಇದು ಭಗವಂತ ಮಾಡಿದ ಸೃಷ್ಟಿಯ ಸಂದರ್ಭದಲ್ಲಿ ಸಮಾಜದಲ್ಲಿ ಜನರು ತಾವು ಈ ಅನ್ಯಾಯದ ವಿರುದ್ಧ ಎದ್ದೇಳಲಿ, ಕ್ರಾಂತಿಯನ್ನು ಮಾಡಲಿ ಅಂತ ತಿಳ್ಕೊಂಡಂತ ಅನ್ನೋದಕ್ಕೋಸ್ಕರ ಭಗವಂತ ಆ ಸ್ತ್ರೀಯರಿಗೆ ಒಂದು ವಿಶಿಷ್ಟವಾದ ಮರ್ಯಾದೆಯನ್ನು ಇಟ್ಟಿದ್ದಾನೆ. ಅದಕ್ಕೋಸ್ಕರವೇ ಹೆಣ್ಣಿಗೋಸ್ಕರ ರಾಜ್ಯಗಳೇ ಹೊರಟೋಗ್ತವೆ, ಹೆಣ್ಣಿಗೋಸ್ಕರ ಅನೇಕ ಸಂಸ್ಕೃತಿಯು ಕೂಡ ನಾಶವಾಗ್ಬೋದು, ಉನ್ನತಿಯನ್ನು ಹೊಂದ್ಬೋದು. ಆಧ್ಯಾತ್ಮಿಕವಾಗಿ ದ್ರೌಪದಿಯ ವಸ್ತ್ರಹರಣ ಅಂತ ಅಂದ್ಕೊಂಡಂತಂದರೆ ಶಾಸ್ತ್ರಗಳಿಗೆ ತಪ್ಪು ಅರ್ಥ ಹಚ್ಚುವಿಕೆ. ವೇದ ಅನಾದಿ ಕಾಲದಿಂದ ಬಂದಿದೆ. ಇದು ಎಲ್ಲ ಸಮಯಗಳು ಅನಾದಿ ಕಾಲದಿಂದ ಬಂದಿರತಕ್ಕಂಥವುಗಳು. ದ್ರೌಪದಿಯ ವಸ್ತ್ರಾವರಣ ಅನಾದಿ ಕಾಲದಿಂದಲೂ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ವಸ್ತ್ರಾವರಣ ಆಗೋದಿಲ್ಲ. ಅನಂತ ವಸ್ತ್ರಗಳು ಅವುಗಳಿಗೆ ಪರಮಾತ್ಮ ಕೊಡ್ತಾ ಇರ್ತಾನೆ. ಆದ್ದರಿಂದಾಗಿ ಅಣ್ಣನನ್ನಾಗಿ ಯಾಕೆ ಮಾಡಿದರು ಅಂತ ತಿಳ್ಕೊಂಡಂತಂದರೆ ಧರ್ಮದ ಸ್ಟ್ರಾಟಜಿ ಇಲ್ಲದ ಧರ್ಮಾಚರಣೆ, ಅದರಿಂದ ಆಗ್ತಕ್ಕಂಥ ಅನಾಹುತಗಳೇನಿವೆ ಅಂತನ್ನೋದನ್ನು ತೋರಿಸುವುದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಇತಿಹಾಸದ ಸೃಷ್ಟಿ ಪರಮಾತ್ಮನ ಇದು ಇಚ್ಛೆ, ಸಂಕಲ್ಪ. ಆದ್ದರಿಂದಾಗಿ ಸಮಯಕ್ಕೆ ಯಾಕಂತಂದರೆ ಒಂದು ಭೀಮಸೇನನ ಪಾತ್ರ ಹೇಗೆ, ಅಪರಾಧ ಮಾಡೋನು ಯಾವನು ಏನಂತ ನೋಡೋದಿಲ್ಲ, ಆ ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕು. ಒಂದ್ಸಲ ಭೀಮನನ್ನು ದ್ರೋಣಾಚಾರ್ಯ ತಡೀತಾರೆ. ಆಗ ಭೀಮ ಹೇಳ್ತಾನೆ, ನೀವು ಬ್ರಾಹ್ಮಣರು, ನಿಮ್ಮ ಕೆಲಸ ಅಲ್ಲ ಇದು, ಸುಮ್ಮನೆ ಮನೆಗೆ ಹೋಗ್ರಿ ಅಂತ ಹೇಳ್ತಾನೆ. ಇಲ್ಲ, ಯುದ್ಧಕ್ಕೆ ಬನ್ನಿ, ಬಾ ಅಂತ್ಕೊಂಡು ಕರೆದ್ರೆ. ಇನ್ನು ಗುರುಗಳ ಮೇಲೆ ಬಾಣ ಬಿಡಬಾರ್ದು. ಅದಕ್ಕೋಸ್ಕರ ಭೀಮ ಏನು ಮಾಡ್ತಾನೆ, ದ್ರೋಣರನ್ನು ತಡೆಯೋದಕ್ಕೋಸ್ಕರ ಹೋಗಿ ಅವರ ರಥವನ್ನೇ ಎತ್ತಾನೆ. ಅವ್ರ ಜಗದ ಪ್ರಾಣ ಉಳಿಸ್ಕೊಳ್ತಾರೆ. ರಥ ಆಕಾಶ ಕಾರಿಸ್ತಾನೆ. 1 2 3 4 5 6 7 8 12 ರಥಗಳನ್ನು ಹಾರಿಸಿದ ಮೇಲೆ ದ್ರೋಣಾಚಾರ್ಯ ಬೇರೆ ಕಡೆ ಓಡಿ ಹೋಗ್ತಾರೆ. ಎದುರಿಗೆ ಆಗಿಂದಾಗಲೇ ಶಿಕ್ಷೆ ಕೊಡಬೇಕಾಗಿರ್ತಕ್ಕಂಥದ್ದು ಭೀಮ. ಅದು ಎಷ್ಟೋ ಕಡೆಗೆ ಅಂತಹ ವೇಗವನ್ನಕ್ಕೆ ಸ್ವಲ್ಪ ಸಮಯದವರೆಗೂ ಅದು ಸುರಕ್ಷಿತವಾಗಿರಲಿ, ಯಾವಾಗ ಬೇಕು ಅದು ಉಪಯೋಗವಾಗಲಿ ಅಂತನ್ನೋದು ಭಗವಂತನ ಸಂಕಲ್ಪ. ಅದಕ್ಕೋಸ್ಕರ ಭೀಮನನ್ನು ತಮ್ಮನನ್ನಾಗಿ ಮಾಡಿದ. ಧರ್ಮರಾಜನನ್ನು
ನಿನ್ನೆ ನಾನು ಹೇಳಿದೆ, ಧರ್ಮರಾಜನಲ್ಲಿರ್ತಕ್ಕಂಥದ್ದು ಅಸ್ಥೇಯ. ಅಸ್ಥೇಯ ಅಂತಂದರೂ ಕೂಡ ಒಂದೇ, ನಿಸ್ಪೃಹತೆ ಅಂತಂದರೂ ಕೂಡ ಒಂದೇ. ಇನ್ನೊಂದು ಭಾಗ ಅಸ್ಥೇಯದ ಒಂದು ಸಂಚಾರಿ ಭಾವ ಅಸ್ಥೇಯ. ನನಗೆ ಜಗತ್ತಿನ ಏನು ವಸ್ತು ಬೇಕಾಗಿಲ್ಲ, ನನ್ನ ಧರ್ಮ ಮಾತ್ರ ನನಗೆ ಬೇಕು. ಈ ರೀತಿಯಾಗಿ ಎಂದಿಗೂ ತನಗೋಸ್ಕರ ಏನೂ ಬಯಸದೆ, ಆಗಲೇ ಹೇಳಿದಂತೆ ಕೊಡಬೇಕು, ದಾನ ಕೊಡಬೇಕು, ಕೊಡ್ತೇನೆ. ಯಜ್ಞ ಮಾಡಬೇಕು ಮಾಡ್ತೇನೆ. ಸಂಧ್ಯಾ ವಂದನೆ ಮಾಡಬೇಕು ಮಾಡ್ತೇನೆ. ಪೂಜೆ ಮಾಡಬೇಕು ಮಾಡ್ತೇನೆ. ಯಜ್ಞ ಮಾಡಬೇಕು ಮಾಡ್ತೇನೆ. ಉಳಿದದ್ದನ್ನು ಕೇಳಕ್ಕೆ ಬರಬೇಡ. ಅದರಿಂದ ಏನಾಗ್ತದೆ, ಯಾವುದಂತ ಹೇಗಾಗ್ತದೆ ಲಕ್ಷ್ಯ ಕೊಡೋದಿಲ್ಲ. ಅದಕ್ಕೋಸ್ಕರ ನಾನು ಬೇಕಾದ್ರೆ ರಾಷ್ಟ್ರ ಬಲಿ ಕೊಡ್ತೇನೆ, ಮಕ್ಕಳನ್ನು ಬಲಿ ಕೊಡ್ತೇನೆ, ಬಂಧುಗಳನ್ನು ಬಲಿ ಕೊಡ್ತೇನೆ, ಏನು ಬೇಕಾಗ್ತದೆ. ನನ್ನ ಧರ್ಮ ರಕ್ಷಣೆ ಆಗಬೇಕು. ಈ ಅತಿವಾದವೂ ಕೂಡ ಜಗತ್ತಿನಲ್ಲಿ ಇದೆ ಅನ್ನೋದನ್ನು ತೋರಿಸುವುದಕ್ಕಂತಕ್ಕೋಸ್ಕರವೇ ಧರ್ಮರಾಜನಂತಹ ಒಂದು ಪಾತ್ರವನ್ನು ಪರಮಾತ್ಮ ಚಿತ್ರಣ ಮಾಡಿದ್ದಾನೆ. ಇನ್ನೊಂದು ಪ್ರಶ್ನೆ ಬಂತು. ಜಯಂತ್ ಜೋಶಿ ಅಂತಕೊಂಡಿರ್ತಕ್ಕಂಥ ನನ್ನ ಶಿಷ್ಯಂದರು, ಧರ್ಮರಾಜ ಯಕ್ಷನ ಹತ್ರ ಕೇಳುವಾಗ 4 ಜನ ತಮ್ಮಂದಿರಲ್ಲಿ ಯಾರಾದರೂ ಒಬ್ಬರನ್ನು ಕೇಳು ಅಂತ ಕೇಳಿದಾಗ ನಕುಲನನ್ನು ಕೇಳಿದ. ನಕುಲನನ್ನು ಕೇಳಿದಾಗ ಯಮಧರ್ಮರಾಜ ಹೇಳ್ತಾನೆ, ಯಕ್ಷ ಅಂದರೆ ಯಮಧರ್ಮನೇ, ಯಕ್ಷ ಪ್ರಶ್ನೆಯ ಸಂದರ್ಭವೇ ಇರಲಿ ಅಥವಾ ಜೊತೆಗೆ ನಾನು ನಾಯಿಯನ್ನು ಕರ್ಕೊಂಡೇ ಬರ್ತೇನೆ ಸ್ವರ್ಗಕ್ಕೆ ಅಂತಿಕೊಂಡಂತನ್ನುವ ಧರ್ಮರಾಜನ ಸಂದರ್ಭವೇ ಇರಲಿ, ಈ 2 ಸಂದರ್ಭಗಳು ಪುತ್ರ ಮೋಹವನ್ನು ತೋರಿಸಿಕೊಡ್ತವೆ. ಪುತ್ರ ಮೋಹಕ್ಕೆ ಒಳಗಾದ ವ್ಯಕ್ತಿ ಹೇಗೆ ತಪ್ಪು ಮಾಡ್ತಾನೆ ಅಂತನ್ನೋದನ್ನು ಅಲ್ಲಿ ಯುಧಿಷ್ಠಿರನ ದೊಡ್ಡಸ್ತಿಗೆ ತೋರಿಸ್ಬೇಕು. ಯುಧಿಷ್ಠಿರನಿಗೊಂದು ಭೀಮ ಅರ್ಜುನರ ಎದುರಿಗೆ ಯುಧಿಷ್ಠಿರನ ಆ ಒಂದು ಕೀರ್ತಿ ಕಡಿಮೆ ಆಗಿತ್ತು, ಅದನ್ನು ಬೆಳೆಸೋದಕ್ಕೋಸ್ಕರ ತನ್ನ ಮಗನ ಉನ್ನತಿಗೋಸ್ಕರ ಮಾಡಿದ ಒಂದು ನಾಟಕ ಯಕ್ಷಪ್ರಶ್ನೆ. ಅಲ್ಲಿಯೂ ಕೂಡ ಇದೇ ರೀತಿಯಾಗಿ ಗೊತ್ತಿದೆ, ಯಮಧರ್ಮನಿಗೂ ಗೊತ್ತಿದೆ, ಧರ್ಮರಾಜನಿಗೂ ಗೊತ್ತಿದೆ, ಈ ಶರೀರದಿಂದ ಈ ಮನುಷ್ಯ ಸ್ಥೂಲ ಶರೀರದಿಂದ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳಿ, ಆದರೂ ಇದೊಂದು ಥರದ ಉದಾರತೆ ಅಂತಕೊಂಡಂತ ಅನ್ನೋ ದೃಷ್ಟಿಯಲ್ಲಿ ಮಾಡಿರ್ತಕ್ಕಂಥ ನಾಟಕ. ಆದರೆ 2 ಕೂಡ ಅಷ್ಟು ಸರಿ ಹೋಗಲಿಲ್ಲ, ಫ್ಲಾಪ್ ಅದು. ಯಾಕೆ ಇಲ್ಲಿ ನಕುಲನನ್ನು ಕೇಳಿ ತಪ್ಪು ಮಾಡಿದ, ನಕುಲನ್ನು ಇಟ್ಟುಕೊಂಡು ಪುನಃ ರಾಜ್ಯ ಪಡೀಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಧರ್ಮರಾಜ ಕೊಟ್ಟ ಉತ್ತರ ಏನು, ನನಗೆ 2 ತಾಯಿಯಂದರು ಸಮಾನರು, ಅವಳನ್ನು ಸಂತೋಷಪಡಿಸಬೇಕು, ಇವಳನ್ನು ಸಂತೋಷಪಡಿಸಬೇಕು. ಯಾಕೆ ತಾಯಿಯನ್ನು ಸಂತೋಷಪಡಿಸಬೇಕು ಅಂತ ಹೇಳಿದ್ದಾರೆ. ಮುಂದೆ ಪರಿಣಾಮ ನಾನು ನೋಡೋದಿಲ್ಲ ಅಂತ ಅನ್ನೋ ಸಂದರ್ಭ ನಿನ್ನೆ ನಾನು ನಿಮ್ಗೆ ಹೇಳಿದೆ. ಅಲ್ಲೊಂದು ಪ್ರಶ್ನೆ ಬರ್ತದೆ, ನಕುಲನನ್ನು ಯಾಕೆ ಕೇಳಿದ, ಸಹದೇವನನ್ನು ಯಾಕೆ ಕೇಳಲಿಲ್ಲ? ಸಹದೇವನನ್ನು ಕೇಳಿದ್ರು ಕೂಡ ಮಾತ್ರೆಯನ್ನು ಸಂತೋಷಪಡಿಸಲಿಕ್ಕೆ ಆಗ್ತಿತ್ತಲ್ಲ. ನಕುಲ ಸಹದೇವರಲ್ಲಿ ನಕುಲನನ್ನು ಯಾಕೆ ಆರಿಸಿದ, ಇದು ಪ್ರಶ್ನೆ ಬಂದಿದೆ, ಜೋಶಿಯವರು ಮಾಡಿದ ಪ್ರಶ್ನೆ. ಇದಕ್ಕೆ ಮಹಾಭಾರತದ ಸಂದರ್ಭವನ್ನು ಇಟ್ಟುಕೊಂಡು ಉತ್ತರವನ್ನು ಕೊಡಬೇಕಾಗಿದ್ದರೆ ಈ ರೀತಿ ಉತ್ತರ ಇದೆ. ಸಹದೇವ ನಕುಲನಂತೆ ಸುಂದರನೂ ಹೌದು, ಆದರೆ ಬಹಳ ಮೆದು ಸ್ವಭಾವ, ವಿನಯ, ಬಸ್ ಯಾವಾಗ ಕೈ ಜೋಡಿಸ್ಕೊಂಡು ತಲೆ ಬಗ್ಗಿಸ್ಕೊಂಡಿರ್ತಕ್ಕಂಥವನು. ಅವನಿಗೆ ತನ್ನ ಕಡೆ ಲಕ್ಷ್ಯ ಇಲ್ಲ. ಹೀಗಾಗಿ 24 ತಾಸು ಅವನ ಕಾಳಜಿ ಮಾಡ್ತಾಯಿದ್ಲು ಕುಂತಿ ಅವನ ಬಗ್ಗೆ. ಉಳಿದ ಪಾಂಡವರು ಸಹದೇವನನ್ನು ಯಾವಾಗಲೂ ಅವನ ಮೇಲೆ ಕಾಳಜಿ ತೆಗೆದುಕೊಳ್ತಾ ಇದ್ದರು.
ಆಮೇಲೆ ವನವಾಸಕ್ಕೆ ಹೋಗುವಾಗ ಕುಂತಿ ದ್ರೌಪದಿಗೆ ಹೇಳ್ತಾಳೆ, ನೋಡಿ ದ್ರೌಪದಿ, ನನಗೆ ಧರ್ಮರಾಜ, ಭೀಮ, ಅರ್ಜುನ, ನಕುಲರ ಬಗ್ಗೆ ಯಾವ ಚಿಂತೆ ಇಲ್ಲ. ಅವರು ತಮ್ಮನ್ನು ತಾವು ನೋಡ್ಕೊಳ್ತಕ್ಕೆ ಸಮರ್ಥರಾಗಿದ್ದಾರೆ. ನನಗೆ ಸಹದೇವನ ಚಿಂತೆ. ನೀನು ಗಂಡ ನೋಡ್ಕೊಳ್ತೀಯಲ್ಲ ಸರಿ, ಆದರೆ ಅವನಿಗೆ ಪಾಪ ವೇಳೆಗೆ ಸರಿಯಾಗಿ ಆಹಾರ ಕೊಟ್ಟು ಅವನು ಯೋಗಕ್ಷೇಮ ನೋಡಿಕೋ ಅಂತ ತಿಳ್ಕೊಂಡು ಅಂತೇಳಿ, ಹೀಗಾಗಿ 5 ಜನರಲ್ಲಿ ಅತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಅಚ್ಚಾದ ಮಗ ಅಂತ ತಿಳ್ಕೊಂಡು ಅಂತೇಳಿ ಭಾಳ ಬೇಕಾಗಿರ್ತಕ್ಕಂಥವನು ಸಹದೇವ. ಧರ್ಮರಾಜನಿಗೇನು ಅಚ್ಚಾಗಿಚ್ಚ ಬೇಕಾದಷ್ಟು ಅವ್ನು ಸಿಕ್ಕದ, ಪಾಪ ನಕುಲಗೇನು ಸಿಕ್ಕಿಲ್ಲ, ನಕುಲನ್ನು ಆರಿಸ್ತೇನೆ ಅಂತ ತಿಳ್ಕೊಂಡಂತ ಆರಿಸಿರ್ಬೋದು. ಇನ್ನು ಆಧ್ಯಾತ್ಮಿಕವಾಗಿ ಉತ್ತರ ಕೊಡಬೇಕಾಗಿದ್ದರೆ, ಧರ್ಮರಾಜ ಧರ್ಮದ ಪ್ರತಿನಿಧಿ. ಧರ್ಮ ಯಾವಾಗಲೂ ಸಚ್ಚರಿತ್ರೆಯನ್ನು ಆರಿಸ್ತದೆ. ಚರಿತ್ರೆ ಕಡೆಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತದೆ. ನನ್ನ ಚರಿತ್ರೆಗೆ ಭಂಗ ಬರಬಾರ್ದು, ನನಗೆ ಕೆಟ್ಟ ಹೆಸರು ಬರಬಾರ್ದು. ಚರಿತ್ರೆಯ ಪ್ರತಿನಿಧಿ ನಕುಲ. ಆಧ್ಯಾತ್ಮಿಕವಾದ ನೋಡಿದರೆ ಬಹಳ ಸರಿಯಾಗಿರ್ತಕ್ಕಂಥ ಉತ್ತರ ನಮಗೆ ಸಿಗ್ತದೆ. ಶೀಲ, ಸಚ್ಚರಿತ್ರೆಯ ಪ್ರತಿನಿಧಿ ನಕುಲ. ಧರ್ಮವನ್ನು ಮಕ್ಕಿ ಆ ರೀತಿಯಾಗಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಮರ್ಯಾದೆ ಭಂಗ ಬರಬಾರ್ದು, ನಮ್ಮ ಚರಿತ್ರೆ ನಮ್ಮ ಶೀಲಕ್ಕೆ ಭಂಗ ಬರಬಾರ್ದು ಅನ್ನೋದು ಅಷ್ಟೇ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಇರ್ತದೆ ಧರ್ಮಾಚರಣೆ ಮಾಡ್ತಕ್ಕಂಥವರಿಗೆ. ಅಂಥವರಿಗೆ ಸಚ್ಚಾರಿತ್ರ್ಯ ಇರ್ತದೆ. ಅದಕ್ಕೋಸ್ಕರ ಧರ್ಮರಾಜ ನಕುಲನನ್ನು ಆರಿಸಿದ. ಹೌದು, ಯಾಕೆಂದರೆ ಪ್ರತಿಯೊಂದು ನಡೆದ ಸಂದರ್ಭಕ್ಕೆ ಒಂದು ಕಾರಣ ಇರಲೇಬೇಕು. ಮಹಾಭಾರತ ಎಲ್ಲವನ್ನು ಹೇಳಿದೆ, ಅದನ್ನು ನೋಡಿಕ್ಕೆ ತೆಗಿಬೇಕಷ್ಟೆ. ಆದ್ದರಿಂದಾಗಿ ನಕುಲನನ್ನು ಆರಿಸುವ ಹಿಂದೆ ಸಹದೇವನಿಗೆ ಬೇಕಾದಷ್ಟು ಪ್ರೀತಿ ಸಿಕ್ಕಿದೆ. ಸಹದೇವನಿಗೆ ಬೇಕಾದಷ್ಟು ಪ್ರೀತಿ ಸಿಕ್ಕಿದೆ. ಆದ್ದರಿಂದಾಗಿ ನಕುಲನನ್ನು ಆರಿಸಿದರೆ ಹೇಗೆ ಅಂತ ಧರ್ಮರಾಜ ವಿಚಾರ ಮಾಡಿರಬಹುದು. ಇನ್ನು ಧರ್ಮ ಆರಿಸುವುದು ಸಚ್ಚಾರಿತ್ರ್ಯವನ್ನು, ಶೀಲವನ್ನು. ಆದ್ದರಿಂದಾಗಿ ಆಧ್ಯಾತ್ಮಿಕವಾದ ದೃಷ್ಟಿಯಲ್ಲಿ ಶೀಲವನ್ನು ಆಚರಿಸಿದ್ದಾನೆ. ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಅಸ್ತೇಯ ಅಂತ ತಿಳ್ಕೊಂಡಂತಂದರೆ ಕಳ್ಳತನ ಮಾಡದೇ ಇರುವಿಕೆ. ಆದರೆ ನಾವೆಲ್ಲರೂ ಕಳ್ಳರು. ಬರ್ತದೆ ಬ್ರಹ್ಮಹತ್ಯಾತ್, ಆನಂತರ ಸ್ವರ್ಣಸ್ಥೇಯ, ಅಗಮ್ಯ ಗಮನಾಚ್ಚ, ಈ ಪಾಪಗಳಿಂದ ನನ್ನ ಮುಕ್ತನನ್ನಾಗಿ ಮಾಡು, ಬ್ರಹ್ಮಹತ್ಯಾದಿಂದ ನನ್ನ ದೂರ ಮಾಡು, ಬ್ರಹ್ಮಹತ್ಯಾ ಪಾಪಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ತೀನಿ, ಸುವರ್ಣವನ್ನು ಕಳ್ಳತನ ಮಾಡಿದ್ದಕ್ಕೋಸ್ಕರ ನಾನು ಪ್ರಾಯಶ್ಚಿತ್ತ ಮಾಡಿಕೊಳ್ತೇನೆ. ಪರಮಾತ್ಮ ಪಂಚಮಹಾಪಾತಕಗಳು ಅನಿಸ್ಕೊಂಡಿರ್ತಕ್ಕಂಥವುಗಳು ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ತ್ರೇಯ, ಸೋತ್ತಮ ಮೈಥುನ, ಆನಂತರ ಇವು 5 ಮಹಾಪಾಪಗಳು. ಈ ಪಾಪಗಳನ್ನು ನಮ್ಮನ್ನು ಉಳಿಸು ಅಂತ ತಿಳ್ಕೊಂಡು ಅಂತ ಹೇಳಿ ಈ ಪಾಪಗಳನ್ನು ನಾವು ಮಾಡ್ತಾ ಇರ್ತೇವೆ, ನಾವೆಲ್ಲರೂ ಮಾಡ್ತೇವೆ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಮೊದಲಿದ್ದು ಬ್ರಹ್ಮಹತ್ಯ. ಬ್ರಹ್ಮ ಅಂದರೆ ಶಾಸ್ತ್ರ, ವೇದ, ಅದರ ಅಧ್ಯಯನ ಮಾಡೋದಿಲ್ಲ. ಬ್ರಹ್ಮಹತ್ಯಾ ಪಾಪ ನಮ್ಗೆ ದಿನಾಲೂ ಬರ್ತದೆ. ಸುರಾಪಾನ,
ಸುರಾ ಹರೇರ್ ಗುಣ ಪ್ರೋಕ್ತಾ. ಸುರ ಶಬ್ದಕ್ಕೆ ಭಗವಂತನ ಗುಣಗಳು ಅಂತ ಅರ್ಥ. ಅವು ನನ್ನಲ್ಲಿವೆ ಅಂತ ತಿಳ್ಕೊಂಡಂತೇಳಿ ತಿಳಿದುಕೊಂಡು ನಾನು ಭಾಳ ಧರ್ಮವಂತ, ನಾನು ಭಾಳ ರೂಪವಂತ, ನಾನು ಭಾಳ ಹಣವಂತ, ಇದು ಸುರಾಪಾನ. ಅದೇ ರೀತಿಯಾಗಿ ದೇವರಿದ್ದ ಗುಣಗಳನ್ನು ನನ್ನಲ್ಲಿ ಇಡುವೆ ಅಂತ ತಿಳ್ಕೊಂಡಂತೆ ವಿಷಯ ಆಗ್ರಹ ಮಾಡೋದು, ಇದು ಸ್ವರ್ಣಸ್ಥೇಯ ಆಗ್ತದೆ. ಸ್ವರ್ಣಸ್ಥೇಯ ಅಂತ ತಿಳ್ಕೊಂಡಂತಂದರೆ ಸಾಹಿತ್ಯದಲ್ಲಿ ಕೃತಿ ಚೌರ್ಯ ಅಂತ ಒಂದು ಶಬ್ದ ಇದೆ. ಯಾರದೋ ಮಾಡಿದ್ದನ್ನು ತೆಗೆದುಕೊಂಡು ಒಂದು ಭಾಗ ತೆಗೆದುಕೊಂಡು ಇದು ನನ್ನ ರಚನೆ ಅಂತ ತಿಳ್ಕೊಂಡಂತ ಹೇಳೋದು. ಅದೇ ರೀತಿಯಾಗಿ ಸೃಷ್ಟಿ ಮಾಡೋನು ಪರಮಾತ್ಮ, ಅದು ನಾನಿಷ್ಟೆಲ್ಲ ಮಾಡೀನಿ, ನನ್ನಿಂದಲೇ ಎಲ್ಲ ಆಗ್ತದೆ ಅಂತನ್ನುವ ನಾನು ಅಂತ ಅನ್ನೋದೇನು ಈಗೋ ಇದೆ, ಇದೇ ಸ್ವರ್ಣಸ್ಥೇಯ. ಈ ಸ್ವರ್ಣಸ್ಥೇಯವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಪರಸ್ತ್ರೀಯರನ್ನು ಬಯಸೋದು ಗುರುದಾರ ಗಮನ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಈ ಪಾಪಗಳಿಂದ ನಮ್ಮನ್ನು ಮುಕ್ತನನ್ನಾಗಿ ಮಾಡುವಂತೆ ಅಂತ ಹೇಳಿ, ಅದಕ್ಕೋಸ್ಕರ ಧರ್ಮ ಯಾವಾಗಲೂ ಸಚ್ಚರಿತ್ರೆಯನ್ನು ಬಯಸುತ್ತದೆ. ಅದರ ಜೊತೆಯಲ್ಲಿ ಧರ್ಮ ಪರಮಾತ್ಮನ ಶ್ರೇಷ್ಠತೆಯನ್ನು, ಪರಮಾತ್ಮನ ಗುಣಗಳನ್ನು ಕಳ್ಳತನ ಮಾಡಿ ತನ್ನ ಮೇಲೆ ಆರೋಪ ಮಾಡಿಕೊಳ್ಳೋದು, ಇದು ಸ್ಥೇಯ ಅಂತ ಅನಿಸ್ಕೊಳ್ತಾರೆ. ಇಲ್ಲ ನಾಹಂಕರ್ತ ಹರಿಕರ್ತ ಅಂತ ಅನ್ನೋ ಭಾವನೆ, ಇದು ಅಸ್ಥೇಯ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಅಸ್ಥೇಯತ್ವ ಇರೋದರಿಂದ ಕೃಷ್ಣ ಧರ್ಮರಾಜನ ಮೇಲೆ ಅನುಗ್ರಹವನ್ನು ಮಾಡಿದ್ದ. ಯಾವಾಗಲೂ ತಪ್ಪು ಮಾಡಿದ್ದನ್ನು ಕ್ಷಮಿಸಿದ ಪರಮಾತ್ಮ. ಆದ್ದರಿಂದಾಗಿ ಆ ಎರಡು ಪ್ರಶ್ನೆಗಳಿಗೂ ಉತ್ತರ, ಹೆಡ್ಡಿಂಗ್ ಕೊಟ್ಟಿದ್ದಕ್ಕೋಸ್ಕರ ಉತ್ತರ, ಆನಂತರ ನಿನ್ನೆ ಕ್ರಮವಾಗಿ ಬಂದಿರತಕ್ಕಂಥ ಅಸ್ಥೇಯ ಅಂತನ್ನುವ 4ನೇ ಗುಣದ ಒಂದು ವೈಶಿಷ್ಟ್ಯ ಧರ್ಮರಾಜನಲ್ಲಿ ಹೇಗಿದೆ ಅಂತ ತಿಳ್ಕೊಂಡಂತ ಅನ್ನೋದ ಒಂದು ಚಿಂತನೆ. ಯಾಕೆ ಹೇಳ್ಬಿಟ್ಟಿದ್ದಾನೆ ಅವನು, ನನಗೆ ಇನ್ನೊಬ್ಬರದ್ದು ನನಗೇನು ಬೇಕಾಗಿಲ್ಲ, ಯುದ್ಧ ಆಯಿತು, ರಾಜ್ಯ ಬಂತು, ಬೇಡ ನಾನು ಸನ್ಯಾಸಿಯಾಗಿ ಹೋಗ್ತೇನೆ, ನನಗೇನು ಬೇಕಾಗಿಲ್ಲ, ರಾಜ್ಯ ಬೇಕಾಗಿಲ್ಲ, ಕೋಶ ಬೇಕಾಗಿಲ್ಲ, ಯಾವ ಆಸೆಯೂ ಅವನಿಗಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಬಯಕೆಯೂ ಅವನಿಗಿಲ್ಲ. ಆದ್ದರಿಂದಾಗಿ ಅಸ್ಥೇಯದ ಪ್ರತಿಮೂರ್ತಿ ಧರ್ಮರಾಜ. ಆದರೆ ಸ್ಟ್ರಾಟಜಿ ಇಲ್ಲದ, ಯುಕ್ತಿ ಸಹಿತವಾಗದ, ಕೇವಲ ಕಂಡಷ್ಟೇ ಧರ್ಮವನ್ನು ಆಚರಣೆ ಮಾಡುವುದು, ಸಜ್ಜನರ ಹಿತವನ್ನು ಬಯಸದೇ ಇರುವಿಕೆ ಇಂಥ ತಪ್ಪು ಕೂಡ ಮಹಾನ್ ತಪ್ಪು ಧರ್ಮರಾಜನಿಂದಲೂ ಕೂಡ ಆಗಿದೆ. ಇನ್ನು ಉಳಿದ ಗುಣಗಳು ಧರ್ಮರಾಜನಲ್ಲಿ ಹೇಗಿವೆ, ಯಾವ ರೀತಿಯಾಗಿವೆ ಅಂತನ್ನೋದನ್ನು, ಧರ್ಮದ 5ನೇ ಗುಣ ಜಿತೇಂದ್ರಿಯತ್ವ. ಧರ್ಮರಾಜನಲ್ಲಿ ಜಿತೇಂದ್ರಿಯತ್ವ ಹೇಗಿತ್ತು ಅನ್ನೋದನ್ನು ವಿಚಾರ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.